ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ದೂರ್ವ ಗರಿಕೆ ಕರಿಕೆ ಇಂದು ನಿಮಗಾಗಿ ಸಕಲ ಸೌಭಾಗ್ಯಪ್ರದಾಯಕ ಗರಿಕೆ ಕರಿಕೆ ದೂರ್ವ ಎಂದು ಕರೆಯುವ ಗರಿಕೆ ಬಗ್ಗೆ ಮಾಹಿತಿ ತಂದಿದ್ದೇನೆ, ತಿಳಿಯೋಣ ಬನ್ನಿ. ನೀವು ಈಗಾಗಲೇ ತಿಳಿದಿರುವಂತೆ ಯಾವುದೇ ವ್ರತ ಪೂಜೆ ಇತ್ಯಾದಿಗಳು ಸ್ತ್ರೀಯರಿಗೆ ಮಾತ್ರವೆಂದು ತಿಳಿದಿದ್ದೆವು. ಆದರೆ ಈಗ ಪುರುಷರಿಗಾಗಿ ಸಕಲ ಸೌಭಾಗ್ಯಪ್ರದಾಯಕ ದೂರ್ವಾಷ್ಟಮಿ ವ್ರತದ ಬಗ್ಗೆ ತಿಳಿಯೋಣ. ಭಾದ್ರಪದ ಮಾಸದ ಅಷ್ಟಮಿಯಂದು ಅತ್ಯಂತ ಪವಿತ್ರವಾದ ವ್ರತವಾಗುತ್ತದೆ. ಯಾವ ಪುರುಷನು ಶ್ರದ್ಧೆಯಿಂದ ದೂರ್ವಾಷ್ಟಮಿ ವ್ರತವನ್ನು ಮಾಡುತ್ತಾನೋ ಅಂಥವನ ವಂಶ ಎಂದೂ ಕ್ಷಯವಾಗುವುದಿಲ್ಲ. ಗರಿಕೆಯ ಅಂಕುರದಂತೆ ಅವನ ಕುಲದ ವೃದ್ಧಿ ಆಗುತ್ತಲೇ ಇರುತ್ತದೆ. ಇಂಥ ಪವಿತ್ರವಾದ ಗರಿಕೆ ಹುಟ್ಟಿದ್ದಾದರೂ ಹೇಗೆ? ದೇವತೆಗಳು ಮತ್ತು ದಾನವರು ಅಮರರಾಗಲು ಬಯಸಿ ಅಮೃತ ಪ್ರಾಪ್ತಿಗಾಗಿ ಕ್ಷೀರಸಾಗರ ಮಂಥನ ಮಾಡಲು ಮಂದಾರ ಛಲವನ್ನು ತಂದು ಆದಿಶೇಷನನ್ನು ಹಗ್ಗವಾಗಿ ಮಾಡಿಕೊಂಡು ಸಮುದ್ರ ಮಂಥನ ಮಾಡಲು ಪ್ರಾರಂಭಿಸಿದಾಗ ಮಂದಾರವು ಸಮುದ್ರದಲ್ಲಿ ಮುಳುಗಲು ಪ್ರಾರಂಭವಾಯಿತು. ಆಗ ಭಯಭೀತರಾದ ದೇವದಾನವರು ಶ್ರೀಮನ್ನಾರಾಯಣನ ಮೊರೆ ಹೋದರು. ಆಗ ನಾರಾಯಣನು ಕೂರ್ಮ ರೂಪ ಧರಿಸಿ ಮಂದಾರ ಛಲವನ್ನು ತನ್ನ ಬೆನ್ನ ಮೇಲೆ ಒತ್ತನು. ದೇವತೆಗಳು ದಾನವರು ಸಮುದ್ರ ಮಂಥನ ಮಾಡಲು ಪ್ರಾರಂಭಿಸಿದರು. ತೀವ್ರ ಗತಿಯಲ್ಲಿ ಮಂಥನ ಮಾಡುತ್ತಿರುವಾಗ ಶ್ರೀ ವಿಷ್ಣುವಿನ ಅಂದರೆ ಕೂರ್ಮ ಬೆನ್ನ ಮೇಲಿದ್ದ ರೋಮಗಳು ಉದುರಿ ತೇಲುತ್ತಾ ಬಂದು ಈ ಭೂಮಿಗೆ ಬಿದ್ದವು. ನೀರಿನ ಅಲೆಗಳ ಹೊಡೆತದಿಂದ ಹಸಿರು ವರ್ಣ ಪಡೆದು ಶುಭ ಗರಿಕೆ ರೂಪ ಪಡೆದವು. ಮಂಥನದಲ್ಲಿ ಬಂದ ಅಮೃತ ಕಳಸವನ್ನು ದೇವತೆಗಳು ಈ ಗರಿಕೆಯ ಮೇಲೆ ಇರಿಸಿದಾಗ ಅಮೃತ ಸಿಂಚನವಾಗಿ ಗರಿಕೆಯು ಅಜರಾಮರವಾಯಿತು ಹಾಗೂ ದೇವತೆಗಳಿಗೆ ವಂದನೀಯವೂ ಆಯಿತು. ಶ್ರೀ ಮಹಾವಿಷ್ಣುವು ಗರಿಕೆಗೆ, ದೇವ, ಮಾನವ, ದಾನವರೆಲ್ಲರೂ ನಿನ್ನ ಪೂಜೆ ಮಾಡಲಿ ಹಾಗೂ ಪ್ರಥಮ ಗಣಾಧಿಪನಿಗೆ 21 ಗರಿಕೆಯನ್ನು ಅರ್ಪಿಸಲಿ ಮತ್ತು 21 ಪ್ರದಕ್ಷಿಣೆ ಮಾಡಿದ್ದೇ ಆದರೆ ಅವರಿಗೆ ಸಕಲ ಸೌಭಾಗ್ಯವನ್ನು ಗಣಾಧಿಪನು ನೀಡುತ್ತಾನೆ ಎಂದು ಗರಿಕೆಗೆ ವರ ನೀಡಿದರು. ಹಾಗೂ ಭಾದ್ರಪದ ಶುಕ್ಲ ಅಷ್ಟಮಿಯಂದು ಗಂಧ, ಪುಷ್ಪ, ದೀಪ, ಧೂಪ, ತೆಂಗು, ಬಾಳೆ, ಮಾವು ಇತ್ಯಾದಿ ಫಲಗಳನ್ನು ಹಾಗೂ ಅಕ್ಷತೆ, ಹಾಲು, ಮೊಸರು ಇತ್ಯಾದಿಗಳಿಂದ ಈ ಮಂತ್ರದಿಂದ ದೂರ್ವ ಪೂಜೆ ಮಾಡಿದರೆ ತ್ವಂ ದೂರ್ವೇ ಮೃತ ಜನ್ಮಾಸಿ ವಂದಿತಾ ಚ ಸುರಾಸುರೈ ಸೌಭಾಗ್ಯಂ ಸಂತತಿಂ ಕೃತ್ವ ಸರ್ವಕಾರ್ಯ ಕರೀಭವ ಯಥಾಶಾಖ ಪ್ರಕಾಶಾಭಿರ್ವಿಶ್ರುತಾಶಿ ಮಹಿತಲೆ ತಥಾ ಮಮಾಪಿ ಸಂತಾನಂ ದೇಹಿ ತ್ವಮ ಜರಾಮರೆ. ಲೋಕದ ದೇವತೆಗಳು ಮತ್ತು ಅವರ ಪತ್ನಿಯರು, ಅಪ್ಸರೆಯರು, ಗಂಧರ್ವರು ದೂರ್ವ ಪೂಜೆ ಮಾಡಿ ಭೂಲೋಕದಲ್ಲಿ ವೇದಾವತಿ, ಸೀತಾ, ದಮಯಂತಿ ಮೊದಲಾದವರು ಕೂಡ ದೂರ್ವ ಪೂಜೆ ಮಾಡಿದರು. ಅಂದಿನಿಂದ ಗರಿಕೆ ಸೌಭಾಗ್ಯದಾಯಿನಿಯಾಯಿತು. ಯಾವ ಸ್ತ್ರೀ ಪುರುಷರು ಸ್ನಾನಾದಿಗಳಿಂದ ಪವಿತ್ರರಾಗಿ ಭಯಭಕ್ತಿಯಿಂದ ಶ್ರದ್ಧೆಯಿಂದ ದೂರ್ವಾಷ್ಟಮಿ ವ್ರತ ಮಾಡುತ್ತಾರೋ ಅವರು ಪುತ್ರ ಪೌತ್ರಾದಿ ಧನ ಕನಕ ವಸ್ತು ವಾಹನಾದಿ ಸಕಲ ಸೌಭಾಗ್ಯ ಪಡೆದು ಅನೇಕ ಕಾಲ ಸಂಸಾರ ಸುಖ ಪಡೆದು ಅಂತ್ಯದಲ್ಲಿ ದಂಪತಿಗಳಿಬ್ಬರು ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಪುರಾಣಗಳಿಂದ ತಿಳಿದುಬರುತ್ತದೆ. ಯಾರ ಜಾತಕದಲ್ಲಿ ರಾಹು ದೋಷವಿರುತ್ತದೆಯೋ ಅವರು ಸಕಲ ಸೌಭಾಗ್ಯದಾಯಕ ಗರಿಕೆ ಪೂಜಿಸಿದರೆ ದೋಷವು ಪರಿಹಾರವಾಗುತ್ತದೆ. ಉಪಯೋಗಗಳು: ಗರಿಕೆ ಕಷಾಯವನ್ನು ಮಾಡಿ
ಜ್ವರ ನಿವಾರಣೆಯನ್ನು ಮಾಡಬಹುದು. ಮೂಲವ್ಯಾಧಿ, ಹೊಟ್ಟೆಯ ಸಮಸ್ಯೆ ಇತ್ಯಾದಿಗಳಿಗೆ ಗರಿಕೆಯ ಕಷಾಯವು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಗರಿಕೆ ರಸ ತೆಂಗಿನ ಎಣ್ಣೆಯನ್ನು ಕಲಸಿ ಹಚ್ಚಿದರೆ ಸುಟ್ಟ ಗಾಯ ವಾಸಿಯಾಗುತ್ತದೆ. ವಿಶೇಷ: 1 ಇಡೀ ಗರಿಕೆ ಹುಲ್ಲಿನಿಂದ ಕಷಾಯವನ್ನು ಮಾಡಿ ಸೇವಿಸಿದ್ದೇ ಆದರೆ ಮಧುಮೇಹವು ಖಂಡಿತವಾಗಿಯೂ ಹತೋಟಿಗೆ ಬರುತ್ತದೆ. ವಂದನೆಗಳು. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಶ್ರೀ ಸತ್ಯದರ್ಶನ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ವಂದನೆಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.